ತಾಲೂಕು ಹರಿಹರಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ನಾಡ ಕಚೇರಿಯನ್ನ ಶಾಸಕ ಟಿಡಿ ರಾಜೇಗೌಡ ಉದ್ಘಾಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೊಪ್ಪ ತಹಸೀಲ್ದಾರ್ ಲಿಖಿತಾ ಮೋಹನ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗ್ರಾಮೀಣ ಭಾಗದ ಜನರಿಗೆ ಸರ್ಕಾರದ ಸೇವೆಗಳು ಸುಲಭವಾಗಿ ಲಭ್ಯವಾಗುವ ಉದ್ದೇಶದಿಂದ ನಿರ್ಮಿಸಲಾದ ಈ ನಾಡ ಕಚೇರಿಯು ವಿನೂತನ ಮತ್ತು ಆಧುನಿಕ ಶೈಲಿಯಲ್ಲಿ ರೂಪುಗೊಂಡಿದ್ದು ಗಮನ ಸೆಳೆಯುತ್ತಿದೆ. ಸಾಮಾನ್ಯ ಸರ್ಕಾರಿ ಕಚೇರಿಗಳಿಗಿಂತ ಭಿನ್ನವಾಗಿ ನಿರ್ಮಿಸಲಾದ ಕಟ್ಟಡವು ಆಕರ್ಷಕ ವಿನ್ಯಾಸ, ಉತ್ತಮ ಗಾಳಿ ಬೆಳಕಿನ ವ್ಯವಸ್ಥೆ ಮತ್ತು ಸಾರ್ವಜನಿಕರಿಗೆ ಅನುಕೂಲಕರ ಸೌಲಭ್ಯಗಳನ್ನು ಹೊಂದಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ರಾಜೇಗೌಡ, ನಾಡ ಕಚೇರಿಗಳು ಗ್ರಾಮೀಣ ಜನರ ಆಡಳಿತಾತ್ಮಕ ಸಮಸ್ಯೆಗಳಿಗೆ ಮೊದಲ ಸ್ಪಂದನಾ ಕೇಂದ್ರಗಳಾಗಿವೆ. ಜನರಿಗೆ ಒಂದೇ ಸ್ಥಳದಲ್ಲಿ ಆದಾಯ, ಜಾತಿ, ವಾಸಸ್ಥಳ ಸೇರಿದಂತೆ ವಿವಿಧ ದಾಖಲೆಗಳ ಸೇವೆ ಶೀಘ್ರವಾಗಿ ದೊರೆಯಬೇಕು ಎಂಬ ಉದ್ದೇಶದಿಂದ ಈ ರೀತಿಯ ಮೂಲ ಸೌಕರ್ಯ ಅಭಿವೃದ್ಧಿಗೆ ಆದ್ಯತೆಯನ್ನ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಹರಿಹರಪುರ ಹೋಬಳಿಯ ನಾಡ ಕಚೇರಿಯ ಉದ್ಘಾಟನೆ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯನವರು, ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ಶ್ರೀಯುತ DK ಶಿವಕುಮಾರ್ ಅವರು, ಹಾಗೆಯೇ ಇವತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಒಂದು ಸಹಕಾರದಿಂದ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಜಾರ್ಜ್ ಸಾಹೇಬರ ಒಂದು ಸಹಕಾರದಿಂದ ಈಗಾಗಲೇ ಉದ್ಘಾಟನೆ ಆಗಿದೆ. ಇವತ್ತು ಇದರ ಪ್ರಾರಂಭ ಆಗಬೇಕು, ಇದರ ಸದುಪಯೋಗ ಈ ಭಾಗದ ಎಲ್ಲ ಜನರಿಗೆ ಆಗಬೇಕು, ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು, ಜೊತೆಗೆ ಹಕ್ಕುಪತ್ರ ಕೊಡುವ ಮುಖಾಂತರ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಕಾರ್ಯಕ್ರಮ ಕೊಡುವ ಮುಖಾಂತರ ಇದು ಕಾರ್ಯಾರಂಭ ಆಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಇಟ್ಕೊಂಡು ಇದನ್ನ ಇವತ್ತು ತಮ್ಮ ಸಮಕ್ಷಮದಲ್ಲಿ ಹಕ್ಕುಪತ್ರ ಕೊಡುವ ಮುಖಾಂತರ ಕಾರ್ಯಾರಂಭ ಆಗಿದೆ. ಇದಿನ್ನು ಈ ಭಾಗದ ರೈತರ, ಕೂಲಿ ಕಾರ್ಮಿಕರ, ಜನಸಾಮಾನ್ಯರ ಸೇವೆಯ ಕೇಂದ್ರ ಆಗಬೇಕು ಅಂತಕ್ಕಂಥ ಒತ್ತಡವನ್ನು ನಾನು ಪ್ರಾರಂಭಿಕವಾಗಿ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರಿಗೂ ಆಶೀರ್ವಚನ ನೀಡಿ ಬಂದಿರತಕ್ಕಂಥ ಗೌರವಕ್ಕೆ ಅವಧೂತರಾದಂಥ ಶ್ರೀಯುತ ವಿನಯ್ ಗುರೂಜಿಯವರೇ, ಈ ಒಂದು ಕಟ್ಟಡ ಇಷ್ಟೊಂದು ಸುಂದರವಾಗಿ ಮೂಡಿ ಬರಲು ನಿರ್ಮಿತಿ ಕೇಂದ್ರದ ಸಹಕಾರ ಮತ್ತು ನಮ್ಮೊಂದಿಗೂ ಕೂಡ ಅನೇಕ ಚರ್ಚೆಗಳನ್ನು ಮಾಡಿ ಇದೊಂದು ವಿನೂತನ ರೀತಿಯ ಕಟ್ಟಡ ಮಲೆನಾಡಿಗೆ ಹೋಲಿಕೆ ಹೊಂದಾಣಿಕೆ ಆಗುವಂತ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಸಾಕಷ್ಟು ಚರ್ಚೆ ಮಾಡಿ ಈ ರೂಪುರೇಷವನ್ನ ಸಿದ್ಧ ಮಾಡಿ ಇವತ್ತು ಇದರ ನಿರ್ಮಾಣಕ್ಕೆ ಹೆಚ್ಚಿನ ಆಸಕ್ತಿ ವಹಿಸಿರ್ತಕ್ಕಂಥ ತಹಸೀಲ್ದಾರ್ ಅಂತ ಲಿಖಿತಾ ಮೋಹನ್ ರವರ, ಹಾಗೇನೆ ನಮ್ಮ ತಾಲೂಕ್ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಅವರಿಗೆ ಕೊಪ್ಪ ಮತ್ತು ಎನ್ನಾಪುರ ಜವಾಬ್ದಾರಿ ನಾವು ಕೊಟ್ಟಿದ್ದೇವೆ. ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅವ್ರ ಕೆಲಸ ಕಾರ್ಯವೈಖರಿ ನನಗೆ ಗೊತ್ತಿದೆ. ಹಿಂದೆ ಬೇರೆಯವರು ವರ್ಗಾವಣೆ ಮಾಡ್ತಾರೆ, ನಾನು ಆಯ್ಕೆ ಆದ್ಮೇಲೆ ಮತ್ತೆ ಇಲ್ಲಿಗೆ ಹಾಕಿ ಸ್ಥಳೀಯರು ಇಲ್ಲಿ ಸಮಸ್ಯೆ ಗೊತ್ತಿದೆ, ನೀವು ಕೆಲಸ ಮಾಡ್ಬೇಕು ಅಂತ ಮತ್ತೆ ವಾಪಸ್ ನವೀನ್ ರವರೇ. ನಾವು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಮತ್ತು ಮೀನಾ ನಾಗರಾಜ್ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಜಾರ್ಜ್ ಸಾಹೇಬ್ರ ಮತ್ತು ಕಂದಾಯ ಇಲಾಖೆಯ ಕಟಾರಿಯ ಮೀನಾ ನಾಗರಾಜ್ ಅವರ ಒಂದು ಸಹಕಾರದಿಂದ 4 ಕಟ್ಟಡಗಳನ್ನು ವಿನೂತನ ರೀತಿಯಲ್ಲಿ ಕಟ್ಟಿದ್ದಾವೆ. ಇದು ಇಡೀ ರಾಜ್ಯದಲ್ಲೇ ಈ ಕಟ್ಟಡವನ್ನು ಮಾದರಿಯಾಗಿ ತೆಗೆದುಕೊಂಡು ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಮಣ್ಣಿಟ್ಟಿಗೆ ತಂಪಾಗಿರುತ್ತೆ, ಸೀಲಿಂಗು ಒಂಥರ ರೂಫಿಂಗು ಭಾಳ ವಿನೂತನ ರೀತಿಯಲ್ಲಿ ಕಟ್ಟಿದ್ದಾರೆ. ತುಂಬ ಖುಷಿ ತಂದಿದೆ, ಭಾಳ ಸಂತೋಷದಿಂದ 4 ನಾಡ ಕಚೇರಿಗಳನ್ನ ಲೋಕಾರ್ಪಣೆ ಮಾಡಿದ್ದೇವೆ. ಇದರ ಸದುಪಯೋಗ ಸ್ಥಳೀಯರು ಪಡ್ಕೋಬೇಕು, ಅಧಿಕಾರಿಗಳು ಕೂಡ ಈ ಕಟ್ಟಡ ಏನು ಸುಂದರವಾಗಿ ಮೂಡಿ ಬಂದಿದೆ ಅದೇ ರೀತಿ ಯಾವುದೇ ಚ್ಯುತಿ ಬರದಲ್ಲೇ ಇರೋ ರೀತಿ ಜನಸಾಮಾನ್ಯರ, ರೈತರ, ಕೂಲಿ ಕಾರ್ಮಿಕರ
ಎಲ್ಲ ವರ್ಗದ ಜನರಿಗೆ ಕೆಲಸ ಮಾಡಿಕೊಡ್ಬೇಕು ಅನ್ನುವ ಒಂದು ಮನವಿಯನ್ನು ಮಾಧ್ಯಮದ ಮುಖಾಂತರ ನಾನು ಅವ್ರಿಗೆ ಮಾಡ್ಲಿಕ್ಕೆ ಬಯಸ್ತೇನೆ. ಎಷ್ಟು ಅನುದಾನ ಬಂದಿತ್ತು ಅಂತ ಏನು ಹೇಳ್ತೀರಾ? ಈಗ 55 ಲಕ್ಷ ರೂಪಾಯಿ ಇದಕ್ಕೆ ಸರ್ಕಾರ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಕಡಿಮೆ ಆದಂಥ ಸಂದರ್ಭದಲ್ಲಿ ಬಂಡಿಗಡಿ ಮಠದ ಶ್ರೀಗಳು, ಹರಿಹರಪುರ ಮಠದ ಶ್ರೀಗಳು, ಹಾಗೆಯೇ ಗೌರಿಗದ್ದೆ ಅವಧೂತ ವಿನಯ್ ಗುರೂಜಿಯವರು ಕೂಡ ಅದರ ಉಳಿದಿದ್ದ ಸಹಕಾರ ಕೊಟ್ಟಿದ್ದಾರೆ, ಉಳಿದ ಅನುದಾನ. ಇನ್ನು ಕೊಪ್ಪ ತಹಸೀಲ್ದಾರ್ ಲಿಖಿತಾ ಮೋಹನ್ ಮಾತನಾಡಿ, ರಾಜ್ಯದಲ್ಲಿ ಮೊದಲ ಬಾರಿಗೆ ಸರಕಾರಿ ಕಚೇರಿಯನ್ನ ವಿಭಿನ್ನ ಮಾದರಿಯಲ್ಲಿ ನಿರ್ಮಿಸಲು ಪ್ರಯತ್ನಿಸಲಾಗಿದೆ. ಸಾರ್ವಜನಿಕರಿಗೆ ಸ್ನೇಹಪರ ವಾತಾವರಣದಲ್ಲಿ ಸೇವೆಯನ್ನ ನೀಡುವ ಉದ್ದೇಶದಿಂದಾಗಿ ಕಚೇರಿಯ ವಿನ್ಯಾಸ ರೂಪಿಸಲಾಗಿದೆ ಅಂತ ತಿಳಿಸಿದರು. ನಾಡ ಕಚೇರಿಯಲ್ಲಿ ನಿರೀಕ್ಷಣಾ ಕೊಠಡಿ, ಡಿಜಿಟಲ್ ಸೇವಾ ವ್ಯವಸ್ಥೆ, ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಹಲವು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಗ್ರಾಮಸ್ಥರು ಕೂಡ ನೂತನ ಕಚೇರಿಯ ವಿನ್ಯಾಸ ಮತ್ತು ವ್ಯವಸ್ಥೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಸಾರ್ವಜನಿಕರು ಕೂಡ ಭಾಗವಹಿಸಿದ್ದಾರೆ. ಈ ಸ್ಟೇಟಲ್ಲಿ ದ್ವೇಷ ಇಲ್ಲದೆ ರಾಜಕಾರಣ ಮಾಡುವ ಯಾರು ಒಬ್ಬರು ರಾಜಕಾರಣಿಗಳು ಲಿಸ್ಟ್ಗಳಲ್ಲಿ ಇದ್ರೆ ಅದರಲ್ಲಿ ರಾಜಣ್ಣನು ಒಬ್ಬರು ಅಂತ ಅನ್ಕೊಳ್ಳಿ. ಹೊಗಳಿ ಹೇಳಲಿಲ್ಲ, ನಾ ಮೊದಲೇ ಮುಖಸ್ತುತಿ ಎಲ್ಲ ಮಾಡೋ ಅಭ್ಯಾಸ ಇಲ್ಲನೇ, ಇರೋ ಸತ್ಯ ಹೇಳಿ. ಯಾಕೆ ನಾನು ನೋಡಿದ್ದೀನಿ ಸುಮಾರು ವಿಚಾರದಲ್ಲಿ. ಅವರು ಎಲೆಕ್ಷನ್ ವಿನ್ ಆದಮೇಲೆ ನಂದೇ 2 ಅನುಭವ ಹೇಳ್ತೀನಿ. ಒಬ್ಬರು ಮಕ್ಕಳಿಗೆ ಕೆಲಸ ಇರಲಿಲ್ಲ, ಹಾಗೆ ನೋಡಬೇಕಾದ್ರೆ ಅವ್ರು ಇನ್ನೊಂದು ಪಕ್ಷದ ಕಾರ್ಯಕರ್ತರು. ಆಗಲೂ ಆ ಮನುಷ್ಯ ನಾನು ಹೇಳಿದೆ, ರಾಜಣ್ಣ ಆ ಮನೆಗೆ ಆಧಾರ ಆಗುತ್ತೆ ಅನಿಸುತ್ತೆ ಅಷ್ಟು ಹೇಳಿದೆ. ಪಾಪ ಬೆಳಗ್ಗೆ ಅವ್ರಿಗೆ ಕೆಲಸದ ವ್ಯವಸ್ಥೆ ಮಾಡಿದ್ರು, ಈಗಲೂ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಇವತ್ತು ಬೈದರೆ ನಾಳೆ ಅದನ್ನು ಮರೀತಾರೆ. ಆ ಹೆಸರಿಗೆ ತಕ್ಕಾಗ ಅವ್ರು ಇದ್ದಾರೆ, ನಂಗೆ ಗೊತ್ತಿದ್ದಾರೆ. ನಾವು ಅದಕ್ಕೆ ಕ್ಷಿಬಿ ಚಕ್ರವರ್ತಿ ಅಂತ ಹೇಳೋದು. ಎಲ್ಲ ರಾಜಕಾರಣದಲ್ಲಿ 2 ಥರ ರಾಜಕಾರಣ ಇದೆ. ಒಂದು ಸೇವೆ ಮಾಡಬೇಕು ಅನ್ನೋ ರಾಜಕಾರಣ, ಇನ್ನೊಂದು ಈಗಿನ ಪರಿಸ್ಥಿತಿಲಿ ಇಷ್ಟು ಇನ್ವೆಸ್ಟ್ ಮಾಡಿದರೆ ಇಷ್ಟು ತೆಗಿಬೋದು ಅನ್ನೋ ರಾಜಕಾರಣ. ಅವರು ತನ್ನ ತೋಟ ಎಲ್ಲ ಮಾರ್ಕೊಂಡು ರಾಜಕಾರಣ ಮಾಡ್ತಿರ್ತಾರೆ. ಹಾಗಾಗಿ ಅವರಿಗೆ ಹಿಂದೆ ನಾವಿಟ್ಟ ಹೆಸರೇ. ಇನ್ನೊಂದು ರಾಜಕಾರಣದ ಜೊತೆಗೆ ಸಮಾಜ, ಸ್ವಾಮೀಜಿಗೆಲ್ಲ ಕಡೆ ಮಾಡ್ತಾ ಇದ್ದಾರೆ ಸಮಾಜೋತ್ಸವ. ಸಮಾಜವನ್ನು ಒಂದಾಗಿ ತಗೊಂಡು ಹೋದಾಗ ಪ್ರಗತಿ ಆಗುತ್ತೆ ಅನ್ನಲಿಕ್ಕೆ ಈ ಕಟ್ಟಡ ಮತ್ತು ಈ 5 ಕಟ್ಟಡಗಳೇನಿದೆ ಅದೊಂದು ಲ್ಯಾಂಡ್ ಮಾರ್ಕ್ ಆಗುತ್ತೆ ಅಂತ. ಯಾಕೆ ನಾವಿಲ್ಲೆಲ್ಲ ಸ್ವಚ್ಛತಾ ಆಂದೋಲನ ಮಾಡಿದವರು, 1-2 ವರ್ಷಕ್ಕೊಂದ್ಸಲಿ ಮಾಡ್ತೀವಿ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡೋ ಕೆಲಸ. ಈ ಸಲ ಸ್ವಲ್ಪ ಆಗಲಿಲ್ಲ, ಬೇರೆ ಕಡೆ ಎಲ್ಲ ಡೆವಲಪ್ಮೆಂಟ್ಗಳು ಮಾಡ್ತಿದ್ವಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ಸಮೇತ. ಸೊ ಇಲ್ಲಿ ತಹಸೀಲ್ದಾರು ಅಂಥವರೇ ಸಿಕ್ಕಿದ್ದಾರೆ. ನಾನು ಯಾವಾಗಲೂ ಇನ್ಫೈನ್ ನೋಡಿ, ಒಳ್ಳೆ ಕೆಲಸ ಮಾಡೋಕ್ಕೆ ಸೀನಿಯರ್ ಆಗಬೇಕು ಮತ್ತು ಏಜ್ ಫ್ಯಾಕ್ಟ್ರು ಅದೆಲ್ಲ ನಿಮ್ಮ ತಹಸೀಲ್ದಾರ್ ವಿಚಾರದಲ್ಲಿ DA ಬರಲ್ಲ. ಹೆಣ್ಣು ಶಕ್ತಿ ಅನ್ನೋದಕ್ಕೆ ಅದನ್ನು ಪ್ರೂವ್ ಮಾಡಿದ್ದಾರೆ. ಅವ್ರ ಹೆಸರು ಹಾಗೆ ಇದೆ, ಲಿಖಿತ ಅಂತ ಹೇಳಿ. ಸೊ ಅವ್ರ ಕೆಲಸ ಲಿಖಿತದಲ್ಲಿ ಇರೋ ಹಾಗೆ ಇದೆ ಇಲ್ಲಿ ಎಲ್ಲ 5 ಕಡೆ ಮಾಡಿದ್ದು. ಮತ್ತು ನಮ್ಮ ಹೈ ಪೊಟೆನ್ಷಿಯಲ್ ಒಬ್ಬರು ಇದ್ದಾರೆ. ಮತ್ತು ಇಲ್ಲಿರೋ ಎಲ್ಲರೂ RI ವಿನಯ್ ಇರ್ಬೋದು, ಇಲ್ಲಿರೋ ಪ್ರತಿಯೊಬ್ಬರು ಇಲ್ಲಿ ಒಂದೊಂದು ಇಟ್ಕೆಯಲ್ಲಿ ಹೇಗೆ ಅಯೋಧ್ಯೆ ರಾಮ ಮಂದಿರಕ್ಕೆ ಕಾರ್ಯಕರ್ತರದ್ದು ಹೇಗೆ ಕೆಲಸ ಇದೆಯೋ ಈ ಬಿಲ್ಡಿಂಗಲ್ಲಿ ನಂಗೆ ಗೊತ್ತಿದ್ದಂಗೆ ನೋಡಿ ಅನುಭವದಿಂದ ಹೇಳ್ತಾ ಇರೋದು. ಇಲ್ಲಿರೋ ಪ್ರತಿ ವರ್ಕರ್ಸು ಇದನ್ನೊಂದು ದೇವಸ್ಥಾನ ಅನ್ನೋ ಮೆಂಟಾಲಿಟಿ, ಯಾವಾಗ ತಾನು ಮಾಡೋ ಕೆಲಸ ಪರ್ಫೆಕ್ಷನಲ್ಲಿ ನೋಡ್ತಾರೆ ಅದು ಯಜ್ಞ ಆಗುತ್ತದೆ, ಕೆಲಸ ಆಗಲ್ಲ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.